He's more guys. ನೀರು ಇದೆ. ಲೆಟ್ಸ್ ಸಿ ಫಸ್ಟ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇಲ್ಲಿ ಬಂದ್ರಿ ಸರ್ ಪ್ರೀತಿ ಬಂದ್ ನೋಡ್ರಿ. ಲಾಗ್ ಮಾಡೋದು ಸರಳ ಅಲ್ಲ. ಎಲ್ಲರೂ ಲೈಕ್ ಏನಪ್ಪ ಹಿಂಗ್ ಹಿಡ್ಕೊಂಡ್ ಮಾಡ್ಬಿಡ್ತಾರ ಲಾಗ್ ಆಗ್ಬಿಟ್ಟು. ಹಲೋ, ವೆಲ್ಕಮ್ ಟು ರಿಯಲ್ ಡೋಸ್ ವ್ಲಾಗ್ಸ್. ಇವತ್ತು ನಂದು ಫಸ್ಟ್ ಲಾಗ್. ಈ ನಮ್ಮ ಹೊಕ್ಕೊಂಡಿನ ಹಸಿ ಒಳಗೆ ಜಸ್ಟ್ ಎದ್ದು ಈಗ ನೋಡಬೇಕು ಏನೇನೈತೆ ಏನೇನಿಲ್ಲ. ನಮ್ಮ ಅವ್ವ ಆಗಲೇ ಹೋದ್ರ ಕಾಯಿ ಪಲ್ಯ ತೊಗೊಂಬರ್ಬೇಕಂತ ಹೋಗ್ಬರೋಣ. ಯಾ ಈಗ ಫ್ರೆಶ್ ಅಪ್ ಅದ, ಎಲ್ಲ ಫುಲ್ ರೆಡಿ ಆಗೀನಿ. ಕಾಯಿ ಪಲ್ಯ ತೊಗೊಂಬರ್ಬೇಕು. ಫಸ್ಟು ಹೋಗಿ ಬ್ಯಾಗ್ ತೊಗೋಬೇಕು ಫಸ್ಟ್. ಆ್ಯಂಡ್ ಕಾಯಿ ಪಲ್ಯ ತಿನ್ನಿರಿ, ಕಾಯಿ ಪಲ್ಯ ಭಾಳ ಚಲೋ. ಓಕೆ, ಹೋಗಿ ರಿಟರ್ನ್ ಬರ್ತೀನಿ. ಬಾಯ್. ಯಾ ಬಂದೆ, ಕಾಯಿ ಪಲ್ಯ ತೊಗೊಂಡು ಈಗ ಸ್ವಲ್ಪ ಗಡ್ಡ ಟ್ರಿಮ್ ಮಾಡಬೇಕು. ಭಾಳ ಬಂದವು. ಆ್ಯಂಡ್ ನಾನು ಇವತ್ತು ನಿಮಗೆ ಮೌರ್ಯನ ಪರಿಚಯ ಮಾಡಿಸ್ತೀನಿ, ಬರ್ರಿ. ಈಸ್ ಮೌರ್ಯ ಗೈಸ್. ಮೌ ಮಿಸ್ಟರ್ ಮೌ. This is a hello guys. She is my mother. Hi. Yes. ಈಗ ಬೇರೆ ಟ್ರಿಮ್ ಮಾಡ್ಕೋಬೇಕು. ಲೈಕ್ ಹೋದವು. ಇವತ್ತು ಮೈಕ್ ಬರತೈತೆ. ನಾನು ಮೈಕ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಲಾಗಿಂಗ್ ಫಸ್ಟ್ ಮಾಡತ್ತೀನಿ. ಇಷ್ಟು ದಿವಸ ನಾನು ಆ್ಯಕ್ಚುಲಿ ರೀಲ್ಸ್ ಮಾಡ್ತಿದ್ದೆ. ನಾಟ್ ಮಚ್ ಫೇಮಸ್. ಆ್ಯಕ್ಚುಲಿ ಅಕೌಂಟ್ ನಂದು ಎಕ್ಸಿಸ್ಟ್ 2021 ಇತ್ತು. ಬಟ್ ಯೂಸ್ ಮಾಡೋದು ಈಗ ಮಾಡತ್ತೀವಿ. ಯಾಕಂದರೆ ಅವಾಗ ನಾನು ಓದ್ತಿದ್ದೆ. ಸೊ ಪ್ರಾಪರ್ ಟೈಮ್ ಸಿಗ್ತಿದ್ದಿಲ್ಲ ಮಾಡೋಕೆ ಲಾಗಿಂಗ್. ಈಗೂ ಕಲಿಯತ್ತೀನಿ, ಬಟ್ ಬೆಟರ್ ಟೈಮ್ ಐತೆ. ಸೊ ಅದ್ರ ಸಂಬಂಧ ಚಾಲೂ ಮಾಡತ್ತೀನಿ. ಆ್ಯಂಡ್ ಸಿ ಫಸ್ಟು ಮೈಕ್ ಬರ್ತಾ ಮೈಕ್ ಅನ್ಬಾಕ್ಸ್ ಮಾಡಮ್ಮ. ಆ್ಯಂಡ್ ಜಾಕ ಮಾಡಬೇಕು. ಭಾಳ ಅಂದ್ರೆ ಭಾಳ ನಾರ್ಮಲ್ ಕೆಲಸನ. ಅವ ಬೇಸರ ಜೀವ ವಜ್ಜೆ ಬಿಟ್ಟಿರ್ತೈತಿ ಇಷ್ಟು ಮಾಡೋದ್ರಾಗ. ಎಲ್ಲರಿಗೂ ಒಂದು ಜನಕ್ಕೆ ಗೊತ್ತಿರ್ಬೇಕು, ಜಡಕ್ಕಂದ್ರೆ ಇಲ್ಲಿ ಬಂದಿರ್ತೈತಿ. ನಮಗೂ ಸೇಮ್ ಥಿಂಗ್. ಓಕೆ, ಲೆಟ್ಸ್ ಟ್ರಿಮ್ ಅವರ್ ಬಿಯರ್. ಇದು ನಾನು ಯೂಸ್ ಮಾಡೋ ಟ್ರಿಮ್ಮರ್. ಫಸ್ಟು MI ಯೂಸ್ ಮಾಡ್ತಿದ್ದೆ. ಬೆಟರ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಇತ್ತು. ನೋ ದಿಸ್ ಇಸ್ ಡೋಂಟ್ ನೋ ಮನ್ವೆ ಅಂತ ತರಿಸೀನಿ. ಓಕೆ, ಗ್ರೌಂಡ್ ಇರುತ್ತೆ ಸ್ವಲ್ಪ ನಾಯ್ಸ್, ಸ್ವಲ್ಪ ಇಗ್ನೋರ್ ಮಾಡಿರಿ. ಇವತ್ತು ಹೆಂಗಿದ್ರು ಮೈಕ್ ಬರುತ್ತೆ. ಸೊ ನೆಕ್ಸ್ಟ್ ಲಾಗಿಂದ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡೋ ಫೋನು ಮೊಟರೋಲಾ Edge 50 ಫ್ಯೂಷನ್. ಓಕೆ, ಈಗ ಟ್ರಿಮ್ ಮಾಡಬೇಕು. ಟ್ರಿಮ್ ಫೈನಲಿ ಟ್ರಿಮ್ ಆಯಿತು. ಲೈಕ್ ಶೇಪ್ ಕೊಟ್ಟೆ ನಾರ್ಮಲ್. ಓಕೆ, ಆ್ಯಂಡ್ ನಾನು ಹೇರ್ನ ಮೀನ್ಸ್ ಕೂಲ ಬಿಡೋಕಂತ ಮಾಡೀನಿ ಫಾರ್ ಬೆಟರ್ ಪರ್ಪೋಸ್. ಅದನ್ನು ನೆಕ್ಸ್ಟ್ ಬರೋ ವ್ಲಾಗ್ಸ್ ಒಳಗೆ ಹೇಳ್ತೀನಿ ಅಂತ. ಜಳಕ ಮಾಡ್ಬೇಕಂತ ಕುಂತ್ರ ನಮ್ಮ ಮಮ್ಮಿ ಇದಕ್ಕೆ ನೀರು ಹೊಡಿ ಅಂದರೆ, ಇದು ನೋಡಿದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಕಮ್ಮನ್ ಇದ್ದಂಗೆ ಐತೆ. ನೀರು ನೋಡಿದ್ರೆ ಒಂದು ಸಣ್ಣ ಬರೋತ್ತು, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಜಸ್ಟ್ ಜಳಕ ಆತು. ಎಕ್ಸ್ಪೆಕ್ಟೆಡ್ ಬಂತು ಮೈಕ್ರೋಫೋನ್. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ಓಪನ್ ಬಾಕ್ಸ್ ಡೆಲಿವರಿ ಇರುತ್ತೆ, ಎಲ್ಲ ತೆಗೆದು ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನು ನೋಡೋಣ ಹೆಂಗೆ ಬಂದೈತೆ ಅಂತಂದು. ದಿಸ್ ಈಸ್ ಗ್ರೀನರೋ ಮೈಕ್ರೋಫೋನ್ಸ್. ನೋಡೋಣ, ರಿವ್ಯೂ ಚಲೋ ಇತ್ತು. ಎಲ್ಲರೂ ಯೂಟ್ಯೂಬರ್ಸ್ನ ರಿವ್ಯೂ ನೋಡಿ ತರಿಸೀನಿ. ನೋಡೋಣ ಹೆಂಗೈತೆ ಅಂತ ಯೂಸ್ ಮಾಡಿ. ಕ್ವಾಲಿಟಿ ಅಂತೂ ಮಸ್ತ್ ಐತೆ. ನಾಟ್ ಬ್ಯಾಡ್. ಹೆಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಥರ ಐತೆ. ಸೊ ವಾಯ್ಸ್ ಒಂದು ನೋಡ್ಬಿಡೋಣ ಯಾವ ಥರ ಇರುತ್ತೆ. ಲೆಟ್ಸ್ ಗೋ. Hello, this is Abhishek testing mic Granaro. How it is? I think it could be better than my expectation.
ಹಾಯ್, ಈಗ ಹೊರಗೆ ಹೋಗೋಕೆ ರೆಡಿ ಆಗಬೇಕು. ಜಲ್ದಿ ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಹೋಗೋಣ ಬನ್ನಿ. ರೈಟ್. ಎಸ್, ದಿಸ್ ಈಸ್ ಮೈ ಔಟ್ಫಿಟ್. ನಾರ್ಮಲ್ ರೆಡಿ, ಒಂದು ಟಿ ಶರ್ಟ್ ಒಂದು ಪ್ಯಾಂಟ್. ಊಟಕ್ಕೆ ಹೊಂಟೀವಿ ಮನೆಗೆ. ಸೊ ಭಾಳೇನು ರೆಡಿ ಆಗೋ ಅವಶ್ಯಕತೆ ಇಲ್ಲ. ಅದು ನನ್ನ ಫ್ರೆಂಡಿನ ಮನೆಯ ಗಾಡಿ ಮ್ಯಾಗ ಒಂದು ರೌಂಡ್ ಒಂದು ಶಾರ್ಟ್ಸ್ ತೊಗೊತೀನಿ ಅಂತ ನೋಡ್ರಿ. ಸೊ ಲೆಟ್ಸ್ ಗೋ. ಹೊರಗೆ ಇಲ್ಲಿ ಕಟ್ಟಿಬಿಟ್ಟಾರ ಅವಂದಲ್ಲಿ ನೀರಿಂದು ಪ್ಲಾಸ್ಟರ್ ಮಾಡ್ಸಕತ್ತೀವಿ. ನೀರಿನ ಬೌಲ್ ಮುರಿದ್ಬಿಟ್ಟನ, ಸೊ ಅದಕ್ಕೆ ಸಿಮೆಂಟನ್ನು ಮಾಡ್ಸತ್ತೀವಿ. ಅದಕ್ಕೆ ಕಣ್ಣ ಇಲ್ಲಿ ಹೊತ್ತ ಗೇಟಿಗೆ. ಓಯ್, ಇದು ನೋಡ್ರಿ ನನ್ನ ರೆಡ್ ಬುಲ್ ಬೆಸ್ಟ್ ಬೈಕ್ ಫಾರ್ ಮಿಡಲ್ ಕ್ಲಾಸಸ್. ಇವರ ನೋಡ್ರಿ ನಮ್ಮ ಸುರೇಶ್ ಸರ್, ಸುಖಪುರುಷರ ಪೂರ್ತಿ. ಫೈನಲಿ ನಮ್ಮ ಫ್ರೆಂಡ್ ಮನೆಗೆ ಬಂದೀವಿ. ಇಲ್ಲಿ ಅವ್ರ ಅಮ್ಮರು ಕುಂತಾರ, ಇದು ಅವ್ರ ಮನೆ. ಒಂದು ರೌಂಡ್ ಕಣ್ಣಾಡಿಸಿ ಮ್ಯಾಕ್ ನಮ್ಮ ಕಣ್ಣು ಇಲ್ಲಿ ಹೋದು ಎಕ್ಸಾಕ್ಟ್ ಆಗ್ಬಿಡ್ರಿ. ಅವ್ರ ಪಪ್ಪ ಎಕ್ಸ್ಪಿಲೇಟ್ರಿ ಆ್ಯಂಡ್ ಪ್ರೀತಿ, ಶಿ ಈಸ್ ಮೈ ಫ್ರೆಂಡ್. ಅಗಲಂತ್ರ ಐತಿ, ಏನೋ ಮಾತುಕಟ್ಟತ್ತಾರ ಇಬ್ರು. ಏನು ಮಾತಾಡತ್ತಾರೋ ಏನು ಸಿದ್ಧ ಗೊತ್ತಿಲ್ಲ. She moves like a map with no borders, a whisper caught in the wind. I see her boots at the corner cafe with a notebook and ಫೈನಲಿ ಮನೆಗೆ ಬಂದ್ವಿ. ಬಿಸಿಲು ಅಂತ್ರ ಅನಾಥ ಸಾಕಾಗೋಯ್ತ್ರಿ. ಬಿಸಿಲ ಅದು ಯಪ್ಪ, ಎಂಥ ಬಿಸಿಲು ಮರ. ಮಿಕ್ಕಿ ಹೋತು ಗಾಡಿ ಮೇಲೆ ಬರೋದ್ರಾಗ. ಓಕೆ, ಈಗಂತರೂ ಎಲ್ಲ ಮುಗೀತು. ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ಮುಂದಿನ ಕೆಲಸ ನೋಡಬೇಕು. ಎಡಿಟಿಂಗ್ ಮಾಡಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ನ್ಯಾಪ್, ಒಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಏನೇನೈತೆ ನೋಡಬೇಕು. ಲಾಗ್ಸ್ ಅಂದಾದ್ಮೇಲೆ ಎಡಿಟಿಂಗ್ ಅದೆಲ್ಲ ಇದ್ದೇ ಇರುತ್ತೆ. ಯೂಟ್ಯೂಬ್ ನೋಡಬೇಕು, ಪ್ರಾಪರಾಗಿ ಮಾಡಬೇಕು. ಫಸ್ಟ್ ಥಿಂಗ್ ನೋಡೋಣ. ಈಗ ಫಸ್ಟ್ ಹೆಂಗೆ ನೋಡಿ ಕಲಿತೀವಿ, ಸ್ವಲ್ಪ ವೇರಿಯೇಷನ್ಸ್ ಇರ್ತಾವೆ. ಆರ್ ಕಾಮನ್ ಥಿಂಗ್, ಏನೆಲ್ಲರೂ ಪರ್ಫೆಕ್ಟ್ ಇರಲ್ಲ. ಪರ್ಫೆಕ್ಟ್ನೆಸ್ ಅಂತರೂ ಹಂಗೆ ಬರಲ್ಲ. ನಾನು ಕೂಡ ಬಿಗ್ನರ್. ಸೊ ಲೆಟ್ಸ್ ಟ್ರೈ, ಯಾವ ಥರ ಆಗುತ್ತೆ ಆ ಥರ ಮಾಡಿದ್ರೆ ಆಯಿತು ಅಂತ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಆ್ಯಂಡ್ ಐ ಹೋಪ್ ಬೆಸ್ಟ್. ಬಾಯ್, ಈವ್ನಿಂಗ್ ಸಿಗ್ತೀನಿ ಮತ್ತೆ. ಈಗ ಎದ್ದು ಕೂಡ ಬಂದು ಮಿರರ್ ಮುಂದೆ ನಿಂತೀನಿ. ಮುಖ ಅನ್ನೋದು ವಿಷಯ ಆಗೈತೆ. ಆ್ಯಂಡ್ ತೆಳಗೆ ಹೋಗ್ಬೇಕು. ನಮ್ಮ ಮಮ್ಮಿ ಅದ್ರಂದು ಹತ್ತಿದ್ರು, ಏನೇ ಕೆಲಸ ಐತೆ. ಓ ಮೋರೇಶ್, ಮಿಸ್ಟರ್ ಮೋರೇಶ್ ಇಲ್ಲೇ ಮಾಡ್ಕೊಂಡು ಮೋರೇಶ್ ಬೈ. ಓ ನಮ್ಮ ಮಮ್ಮಿ ಇಲ್ಲಿ ಕುಂತಾರ. ಅಮ್ಯೂಸ್ಮೆಂಟ್ ಪಾರ್ಕ್ ಆತನು. ಇನ್ನು ಟೈಮ್ ಹಿಡಿತೈತೆ, ಎಷ್ಟೊತ್ತಾಗತ್ತೆ ಗೊತ್ತಲ್ಲ. ಹೇ ಮಿಸ್ಟರ್ ಮೌ, ಈಗ ಎಡಿಟ್ ಮಾಡಬೇಕು. ಅದಕ್ಕೆ ಮೊದಲು ಒಂದು ಕಪ್ ಚಾ ಕುಡಿದು ಮುಂದಲ್ಲಿ ನಮ್ಮ ಕೆಲಸ ಏನದು ಎಡಿಟಿಂಗ್ ಮಾಡಬೇಕು. ಇವತ್ತು ಸ್ವಲ್ಪ ಸಂಡೇ ಅಂದ್ರೂ ಫನ್ ಡೇ ಆಗಿದೆ. 5Gಕಿನ 6G ನಟ ನೋಡ್ರಣ ಎಲ್ಲಿ ನೋಡ್ರಾಗ ಹಂಗೆ ಸ್ವಿಂಗ್ ಅಂತ ನಟೋರು ಶೇರ್ ಹಾಕಿರ್ತೈತಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಪ್ರಾಬಬ್ಲಿ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಥಿಂಗ್, ನಾನು ಲೈಕ್ ಅಪ್ಡೇಷನ್ ರೀಲ್ಸ್ ಮಾಡ್ತಾ ಇದ್ದೆ, ನಾರ್ಮಲ್ ಆಗಿ ಹಾಕ್ತಾ ಇದ್ದೆ. ಹೆಸಿಟೇಷನ್ ಬಿಟ್ಟು ವ್ಲಾಗ್ಸ್ ಮಾಡಬೇಕು. ಲೈಕ್ ಹೆಸಿಟೇಟ್ ಆಗೋದು ಅಂತಂದರೆ ಪ್ರಾಬಬ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್, ನೇಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಹೌ ದೇ ವಿಲ್ ರಿಯಾಕ್ಟ್ ಟು ಅವರ್ ವ್ಲಾಗ್ಸ್. ಆ್ಯಂಡ್ ಸೊ ಈ ಥರ ಏನಾದರೂ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಫಸ್ಟ್ ಥಿಂಗ್ನ ಇದನ್ನು ಇಂಗ್ಲೀಷ್ ಒಳಗೆ ಮಾಡ್ಬೇಕಂತ ಲೈಕ್ ಯೂನಿಕ್ ಆಗಿ ಇಂಗ್ಲೀಷ್ ಒಳಗೆ ಟ್ರೈ ಮಾಡಬೇಕು. ಡೈಲಿ ವ್ಲಾಗ್ಸ್ನ ಹೇಳೋದು ಕಾಮನ್ ಥಿಂಗ್ಸ್ ಇಂಗ್ಲೀಷ್ ಒಳಗೆ ಹೇಳಬೇಕಂತ ಇತ್ತು. ಆದರೆ ಕನ್ಫ್ಯೂಷನ್, ಲೈಕ್ ಇಂಗ್ಲೀಷ್ ಒಳಗೆ ಹೇಳಿದ್ರೆ ಪ್ರಾಬಬ್ಲಿ ಒಂದಿಷ್ಟು ಜನಕ್ಕೆ ಅರ್ಥ ಆಗಲ್ಲ ಕನ್ನಡ. ಆಲ್ಮೋಸ್ಟ್ ಇದು ಕನ್ನಡದೊಳಗೆ ಮಾಡೋ, ಕರ್ನಾಟಕದಾಗ ಇರ್ತೀವಿ, ಲೈಕ್ ಆ ಥರ ಒಂದಾಯಿತು. ನೆಕ್ಸ್ಟ್ ಕನ್ನಡ ಈಸಿ ರೀಚ್ ಆಗುತ್ತೆ ಫಾರ್ ಬಿಗಿನರ್ಸ್. ನಾವು ಬಿಗಿನರ್ಸ್ ಇದೀವಿ ಅಂತಂದಮೇಲೆ ಕನ್ನಡ ಬೆಟರ್ ಅನಿಸುತ್ತೆ ಅಂತ ಎಲ್ಲರೂ ಸಜೆಷನ್ಸ್ ಬಂತು. ಆ್ಯಂಡ್ ಅದನ್ನ ಮಾಡ್ತಾ ಇದ್ದೀನಿ. ಆದರೆ ಫರ್ದರ್ ಏನಾದರೂ ಲೈಕ್ ಇಂಪ್ರೂವ್ಮೆಂಟ್, ಲೈಕ್ ಇಂಗ್ಲೀಷ್ನ ಟ್ರೈ ಮಾಡಿರಿ ಅಂತ ಯಾರು ಕಮೆಂಟ್ಸ್, ಓಕೆ ಯಾರು ಫೀಡ್ಬ್ಯಾಕ್ ಬಂದರೆ ನಾನು ಟ್ರೈನ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಲೈಕ್ ದಿಸ್ ವಿಲ್ ಬಿ ಮೈ ಫಸ್ಟ್ ವ್ಲಾಗ್ ಆ್ಯಂಡ್ ಇಟ್ ವಿಲ್ ಬಿ ಮೈ ಬೆಸ್ಟ್ ವ್ಲಾಗ್. ಬಿಕಾಸ್ ಇದು ಅಷ್ಟು ಪರ್ಫೆಕ್ಟ್ ಇಲ್ಲ. ದಿಸ್ ಈಸ್ ನಾಟ್ ಮಚ್ ಪರ್ಫೆಕ್ಟ್. ಸೊ ಪರ್ಫೆಕ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಕಲಿಕಂತ ಬಿಗಿನರ್ಸ್ಗೆ ಇದೋ ಒಂದು
ಲೈಕ್ ಫಸ್ಟ್ ಸ್ಟೆಪ್ ಸಡನ್ ಆಗಿ ಮೇಲೆ ಟುವರ್ಸ್ ಟೈಪ್ ನಾವು ಹೆವಿ ಕ್ಯಾಶ್ ಹಾಕೋದಂದ್ರೆ ದೊಡ್ಡದಾಗಲ್ಲ, ಲೈಕ್ ಲೋನರ್ ಆಗಿರ್ಬೋದು, ಅಮೌಂಟರ್ ಹಾಕಿರ್ಬೋದು, ಆ ಥರ ಮಾಡಿ ಪ್ರಾಬಬಿಲಿಟಿ ಲೈಕ್ ಏನೇನು ಬೇಕಾದ್ರೆ ಡಿವೈಸಸ್ ಎಲ್ಲ ತರಿಸ್ಬಹುದು. ಸ್ಕಿಲ್ಸ್ ಮುಖ್ಯ. ವ್ಲಾಗ್ ಮಾಡೋದು ಸರಳ ಅಲ್ಲ. ಎಲ್ಲರೂ ಲೈಕ್ ಏನಪ್ಪ ಹಿಂಗೆ ಹಿಡ್ಕೊಂಡು ಮಾಡ್ಬಿಡ್ತಾರ, ವ್ಲಾಗ್ ಆಗ್ಬಿಟ್ರೆ ಆಗೋಯ್ತು ಅಂತಂತಾರೆ. ಅದಷ್ಟು ಈಸಿ ಅಂತ ಕಂಟೆಂಟ್ ಅಲ್ಲ. ಡೈಲಿ ವ್ಲಾಗ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಎಂಟರ್ಟೈನಿಂಗ್ ಇರಬೇಕು, ಬೋರ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಸೊ ಫಸ್ಟ್ ವ್ಲಾಗು ಮೇ ಬಿ ಬೋರ್ ಆಗ್ಬೋದು, ಆಗ್ಲಿಕ್ಕಿಲ್ಲ, ಡಿಪೆಂಡ್ ಅಪಾನ್ ಪೀಪಲ್. ಸೊ ನೋಡೋಣ, ಬರ್ತಾ ಇಂಪ್ರೂವ್ಮೆಂಟ್ ಮಾಡ್ತೀನಿ. ನ್ಯೂ ವರ್ಸನ್ನ ಟ್ರೈ ಮಾಡ್ತೀನಿ. ಏನಾದರೂ ಲೈಕ್ ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ಸೊ ದೇರ್ ಇಸ್ ಅ ಕಮೆಂಟ್ ಬಾಕ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಒಮ್ಮೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.